ಟ್ರೈಲರ್ ಅಲ್ಲಿ ತೋರಿಸಿದ್ದೆ ಒಂದು, ಆದ್ರೆ ಸಿನಿಮಾದಲ್ಲಿ ನೋಡಿದ್ದು ನಾವು ದಂಗಲ್ 2.0. ಸಂತೋಷ್ ಆನಂದ್ರಾಮ್ ಈ ರೀತಿನೂ ಸಿನಿಮಾ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಟ್ರೈಲರ್ ನೋಡ್ಬಿಟ್ಟು ರಾಮಾಚಾರಿ ಆಗೇನೆ ಇವ್ರ ಹತ್ರ ಮಿಕ್ಸ್ ಮಸಾಲ ಆಗಿರ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾನು ಕೂಡ. ಬಟ್ ಸಿನಿಮಾ ಈ ರೀತಿ ಒಂದು ಬ್ಲಡ್ ಲೈನ್ ಅರಿಯೋ ತರ ಮಾಡ್ತದೆ ಅಂತ ಯಾರು ಕೂಡ ಊಹೆನೂ ಮಾಡಿರ್ಲಿಲ್ಲ ಅಂತ ನಂಗೆ ಗೊತ್ತು. ಟೈಮ್ ವೇಸ್ಟ್ ಮಾಡ್ತಾನೆ ರಿವ್ಯೂ ಒಳಗಡೆ ನುಗ್ಬಿಡೋಣ ಬನ್ನಿ. ಮೂವಿ ಒನ್ ಲೈನ್ ಸ್ಟೋರಿ. ಯುವ ಮಂಗಳೂರಲ್ಲಿ ಒಂದು ಕಾಲೇಜ್ ಅಲ್ಲಿ ಓದ್ತಾ ಇರ್ತಾನೆ. ಸಡನ್ ಆಗಿ ಅಲ್ಲಿರುವಂತ ಲೋಕಲ್ ಅವ್ರ ಜೊತೆಗೆ ದೊಡ್ಡ ಗ್ಯಾಂಗ್ ವಾರ್ ಕಾಲೇಜ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಮನೇಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಇದರಿಂದ ಇರೋದು ಒಂದೇ ಕಾರಣ, ಕಿಶೋರ್. ಅದೇನಾಗಿದೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ಹೋಗಿ ನೋಡ್ಬೇಕು. ಯಾಕಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಆಫ್ ಪವರ್ ಸ್ಟಾರ್ ಸಿನಿಮಾ. ಹೇಳದ್ ಮಾತ್ ನಂಗೆ ಬ್ಲಡ್ ಲೈನ್ ನ ಹರಿಸ್ಬಿಟ್ರು, ನೆಕ್ಸ್ಟ್ ಲೆವೆಲ್ ಹೊಟ್ಟೋಯ್ತು. ಆದ್ರೂ ಕೂಡ ಯಾವತ್ತಿದ್ರು ಪವರ್ ಒರಿಜಿನಲ್ ಏನೇ. ಇನ್ನು ಮೈನ್ ಆಗಿ ಸಿನಿಮಾದ ಕ್ವಾಲಿಟಿ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಒಂದು ಚೂರು ಕೂಡ ಏನು ಬಿಟ್ಕೊಡದೆ ಡೀಟೇಲ್ ಆಗಿ ರೆಡ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಾರೆ. ರೆಡ್ ಗೊತ್ತಲ್ವಾ, ಒಂಬಾಳೆ ಬ್ಯಾನರ್ಸ್ ಅವರು ಅಂಡರ್ ಅಲ್ಲಿ ಈ ರೀತಿ ಮಾಡ್ತಾರೆ ಅಂತ. ಅದೇ ಮೊದ್ಲೇ ಹೇಳಿದ್ನಲ್ಲ, ಟ್ರೈಲರ್ ಅಲ್ಲಿ ನೋಡಿದ್ದೆ ಬೇರೆ, ಸಿನಿಮಾ ನೋಡೋದೇ ಫೀಲೇ ಬೇರೆ ಅಂತ. ಈ ಸಿನಿಮಾದಲ್ಲಿ ನೀವು ಊಹೆ ಮಾಡ್ಕೊಳಕ್ ಆಗದಿರೋ ಅಂತ ಒಂದು ದೊಡ್ಡ ದೃಶ್ಯನ ನೋಡ್ತೀರಾ. ಅದು ಕರ್ನಾಟಕನೇ ಪ್ರೌಡ್ ಮಾಡೋ ಅಂತ ದೊಡ್ಡ ವಿಷಯ. ಯು ನೋ ವಾಟ್ ಇಸ್ ದಟ್? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಹೇಳಿದ್ರಲ್ಲ, ಪಟಾಕಿ ಯಾವಂದೇ ಆಗಿರ್ಲಿ ಅಣ್ಸೋರ್ ನಾವಾಗಿರ್ಬೇಕಲ್ಲ, ಅವರೇ ಇವರು. ಸಿನಿಮಾದಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ತುಂಬಾ ಲೀಡ್ ಮಾಡ್ಕೊಂಡು ಹೋಗ್ತವೆ. ಹೀರೋ ಮೇಲೆ ಫುಲ್ ಫೋಕಸ್ ಹಾಕಿರ್ತಾರೆ, ಫುಲ್ ಪ್ರೆಷರ್ ಹಾಕಿರ್ತಾರೆ. ಹೀರೋ ಮೇಲೆ ಎಲ್ಲಾ ಭಾರನೂ ಬಿದ್ದಿರ್ತದೆ. ಆಲ್ಮೋಸ್ಟ್ ದಟ್ ಲೆವೆಲ್. ನಾರ್ಮಲ್ ಪರ್ಸನ್ ಗಳು ಅದನ್ನೆಲ್ಲ ಕ್ಯಾರಿ ಮಾಡ್ಕೊಳ್ಳೋದಕ್ ಆಗಲ್ಲ. ಕೆಲವರು ಸೂಸೈಡ್ ಮಾಡ್ಕೊಂಡಿರೋರು ಇರ್ತಾರೆ. ಬಟ್ ಈ ತರ ಡಬಲ್ ಗುಂಡಿಗೆ ಇರೋರು ಅವಾಗ ಗಟ್ಟಿ ಗುಂಡಿಗೆನ ಮಾಡ್ಕೊಂಡು ಮುಂದೆ ಸಾಕ್ತಾರೆ. ಇದ್ರ ಮಧ್ಯದಲ್ಲಿ ಅವ್ನು ಅನ್ಕೊಂಡಿರೋದನ್ನು ಕೂಡ ಅಚೀವ್ ಮಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಒಳಗಡೆ ಅದನ್ನೆಲ್ಲ ಮಾಡಿ ಮುಗಿಸ್ಬಿಡ್ತಾನೆ. ಇವುಗಳ ಮಧ್ಯೆ ಲವ್ ಅವಾಗ ಆಫ್ ಆನ್ ಆಗ್ತಾ ಇದ್ರು, ಕೊನೆಯಲ್ಲಿ ದೊಡ್ಡದಾಗಿ ಆನ್ ಆಗ್ಬಿಡ್ತದೆ. ಅದ್ರ ಬಗ್ಗೆ ಡೌಟೇ ಇಲ್ಲ. ಇನ್ನು ಮೇನ್ ಆಗಿ ನಮ್ ಯುವ ಅಣ್ಣವ್ರ ಹತ್ರ ಒಂದೇ ಒಂದು ಏನಪ್ಪಾ ಅಂದ್ರೆ, ಯಾರಿಗಾದ್ರೂ ವಾರ್ನಿಂಗ್ ಕೊಡ್ಬೇಕಂದ್ರೆ ಖಡಕ್ ಆಗಿ ಸ್ಟ್ರಾಂಗ್ ಆಗಿ ಕೊಡ್ಬೇಕಾದ್ರೆ ಇವ್ರು ಸ್ವಲ್ಪ ಸಾಫ್ಟ್ ಆಗಿ ಕೊಡ್ತಾರೆ ಅನ್ನೋದ್ ಬಿಟ್ರೆ ಎಲ್ಲಾನು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನು ಮೊದಲನೇ ಹಾಫ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರೋದಂತೂ ಖಚಿತ. ಆ ಗ್ಯಾಂಗ್ ವಾರ್ ಏನಕ್ಕಾಯ್ತು, ಇವನ್ ಏನ್ ಮಾಡ್ದ, ಏನೇನ್ ನಡೀತಾ ಇರ್ಬೋದು ಅನ್ನೋ ಸ್ವಲ್ಪ ಕನ್ಫ್ಯೂಷನ್ಸ್. ಸೆಕೆಂಡ್ ಹಾಫ್ ಅಲ್ಲಿ ಫುಲ್ ನೋವು, ಸೆಳೆತ, ಸೆಂಟಿಮೆಂಟ್ ಫುಲ್ ಜಾಸ್ತಿ. ಅಳಿಸೋದ್ರಲ್ಲಿ ಡೌಟೇ ಇಲ್ಲ. ಎಮೋಷನಲ್ ತಡ್ಕೊಳ್ಳದೆ ಇರೋರು ಯಾವ್ದಕ್ಕೂ ಒಂದ್ ಸ್ವಲ್ಪ ಖರ್ಚಿಗೆ ತಗೊಂಡು ಹೋಗ್ಬಿಡಿ, ಸೇಫ್ಟಿ ಫಸ್ಟ್. ಒಟ್ಟಲ್ಲಿ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ, ರಾಜ್ ಕುಡಿ ರಕ್ತ ಬ್ಲಡ್ ಲೈನ್ ಹರಿತು, ಒಂದು ಹೊಸ ಬ್ರ್ಯಾಂಡ್ ಸೃಷ್ಟಿ ಆಯ್ತು. ಇನ್ನು ರೆಡಿ ಕೊಡ್ತಾ ಇರೋದೆ, ತಗೋತಾ ಇರಬೇಕು. ಸಾಮಾನ್ಯವಾಗಿ ಡೆಬ್ಯೂ ಸಿನಿಮಾ ಅಂತ ಬಂದ ತಕ್ಷಣ ಸ್ವಲ್ಪ ಅಲ್ಲಿ ಇಲ್ಲಿ ಲ್ಯಾಗ್ ಆಗಿರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವೆ. ಬಟ್ ಇವ್ರು ಸಾಫ್ಟ್ನೆಸ್ ನ ಸೈಡ್ ಇಟ್ಬಿಟ್ರೆ ಇನ್ ಮಿಕ್ಕಿದ್ ಎಲ್ಲ ಚಿಂದಿ, ಏನು ಮಾತಾಡಂಗಿಲ್ಲ. ಒಟ್ನಲ್ಲಿ ಇದೊಂದು ಫ್ಯಾಮಿಲಿ ಹಿಟ್, ಸೂಪರ್ ಡೂಪರ್ ಧಮಾಕ ಸಿನಿಮಾ ಅಂತಾನೆ ಹೇಳ್ಬೋದು. ಪಟಾಕಿ ಹೊಡ್ಕೊಂಡು ಆಚರಣೆ ಮಾಡ್ಕೊಂಡು ನೋಡ್ತಾ ಇದಾರೆ. ಇನ್ನು ಸಿನಿಮಾ ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡ್ಬಿಡಿ, ಇನ್ನೂ ಕಾಲ ಮಿಂಚಿಲ್ಲ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.